ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪ್ರಭು ಡೊಮೇನ್ ಕನ್ನಡ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಆಲ್ರೆಡಿ ಹೊಂಡಾ ಸಿಟಿ ZX 2007-8 ಮಾಡಲ್ ಗಾಡಿ ಇದು. ಲಾಸ್ಟ್ ವೀಕ್ ನಾನು ವಿಡಿಯೋ ಹಾಕ್ದಂಗೆ ಹೊಂಡೈ ಕ್ರಿಟಾ ಆಟೋಮೆಟಿಕ್ ತೊಗೊಂಡಿದ್ವಿ. ಸೊ ಅದನ್ನು ಬೆಂಗಳೂರಲ್ಲಿ ತೊಗೊಂಡು ಬೆಂಗಳೂರಿಂದ ಈ ಗಾಡಿನ ಗದಗಿಗೆ ತೊಗೊಂಬಂದೆ. ಸೊ ಹಾಗಾಗಿ ಇವತ್ತು ಟೈಮ್ ಇತ್ತು. ಸೊ ಗಾಡಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತಂದು ಬಂದಿದ್ದೀನಿ. ಈ ಗಾಡಿ ಮಾತ್ರ ನೋಡೋದಕ್ಕೆ ಮಾತ್ರ ಒಂದು ಕ್ಲಾಸಿ ಲುಕ್ ಅದ. ಬಟ್ 2008 ಗಾಡಿ ಮಾಡಲು ಇಲ್ಲಿವರೆಗೂ ಅದ ಅಂದರೆ ಓನರ್ಸ್ಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಕ್ಕೆ ಈ ಗಾಡಿ ಇನ್ನೂ ಈ ರೀತಿ ಅದ. ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಈ ಗಾಡಿದು ಲೆಂತ್ ಸಿಕ್ಕಾಪಟ್ಟೆ ಉದ್ದ ಆಗಿದೆ. ಮತ್ತು ಅದೇ ರೀತಿ ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಕಡಿಮೆ ಐತಿ, 160 mm ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು, ಯಾವುದಾದ್ರೂ ದೊಡ್ಡ ಹಂಪಿಗೆ ಹೋದ್ರೆ ಪಕ್ಕ ಕೆಳಗಡೆ ಹತ್ತುತ್ತೆ. ಸೊ ಇದಕ್ಕೆ ನೀವು ಬೇಕಂದ್ರೆ ಹೊಂಡಾ ಸಿಟಿದು ಸ್ಪ್ರಿಂಗ್ ಬಫರ್ ಹಾಕಿಸ್ಕೊಂಡು ಸ್ವಲ್ಪ ಹೈಟ್ನ ಜಾಸ್ತಿ ಮಾಡ್ಕೋಬೋದು. ಸೊ ಅದೇ ರೀತಿ ಈ ಕಡೆ ಹಿಂದ್ಗಡೆಯಿಂದ ನೋಡ್ಬೋದು ನೀವು, ಈ ಕಡೆ ಎಲ್ಲ 10th ಆ್ಯನಿವರ್ಸರಿ ಬ್ಯಾಚ್ ಹಾಕಿದ್ದಾರೆ ನೋಡಿರಿ. ಆ್ಯಕ್ಚುಲಿ ಹೊಂಡಾದವರು ತಮ್ಮ 10th ಆ್ಯನಿವರ್ಸರಿಗೆ ಈ ಒಂದು ಗಾಡಿನ ರಿಲೀಸ್ ಮಾಡಿದರು. ಸೊ ಹಾಗಾಗಿ ಅದರದ್ದು ಒಂದು ಬ್ಯಾಡ್ಜ್ ಹಾಕಿದ್ದಾರೆ. ಸೊ ಹಿಂದ್ಗಡೆಯಿಂದನೂ ತುಂಬ ಚೆನ್ನಾಗಿ ಲುಕ್ ಅದ. ಸೊ ಹಿಂದ್ಗಡೆದು ಒಂದು ಗೂಡ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ಓಪನ್ ಮಾಡೋಣ ತಡ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ಸ್ಪೇಸಿಂಗ್ ಅದ, ಗೂಡ್ ಸ್ಪೇಸಿಂಗ್, ಒಳ್ಳೆ ಸ್ಪೇಸ್ ಅದ. ಎಲ್ಲರ ಲಾಂಗ್ ಟ್ರಾವೆಲ್ ಮಾಡ್ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಐಟಮ್ಸ್ಗಳನ್ನು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಸೆನ್ಸಾರ್ಸ್ ನೋಡ್ಬೇಕು, ಹಿಂದ್ಗಡೆ ಇರೋ 4 ಸೆನ್ಸಾರ್ಸ್ಗಳು ಅದಾವು. ಇಲ್ಲಿ ನೋಡೋದು ಹೊಂಡಾದ ಸಿಂಬಾಲು ಒಂದು ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಹಂಗೆ ಹೊಂಡಾ ನೇಮಿಂಗ್ ಅದ. ಸೊ ಹೊಂಡಾ ಸಿಟಿ ZX ಮತ್ತು ಇಲ್ಲಿ ಕೂಡ 10th ಆ್ಯನಿವರ್ಸರಿದು ಒಂದು ಬ್ಯಾಡ್ಜ್ ಹಾಕಿದ್ದಾನೆ. ಸೊ ಅದೇ ರೀತಿ ಲೆಂತ್ ಸಿಕ್ಕಾಪಟ್ಟಿದೆ. ಮತ್ತು ಇದು ಹೇಳ್ಬೇಕಂದ್ರೆ ಇದು ಪೆಟ್ರೋಲ್ ವೇರಿಯಂಟ್. ಮತ್ತು ಈ ಒಂದು ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು 42 ಲೀಟರ್ಸ್ವರೆಗೂ ಒಂದು ಕೆಪಾಸಿಟಿ ಅದ. ಅದೇ ರೀತಿ ಈ ಗಾಡಿಯ ಬೆಲೆ ಈ ಮಾಡಲ್ ರಿಲೀಸ್ ಆದಾಗ ಇದ್ರ ಬೆಲೆ ಆಲ್ಮೋಸ್ಟ್ ಒಂದು 8 lakhs ಏನೋ ಇತ್ತು ಅನಿಸುತ್ತೆ. ಸೊ ಈ ಗಾಡಿಯ ಡಿಸ್ಪ್ಲೇಸ್ಮೆಂಟ್ ಬಂದ್ಬಿಟ್ಟು 1497 cc ಆ್ಯಂಡ್ ಇದ್ರ ಈ ಗಾಡಿಯ ವೇಟ್ ಬಂದ್ಬಿಟ್ಟು 1045 kg ಬರುತ್ತೆ. ಈ ಗಾಡಿ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಇದ್ರ ಬಾನೆಟನ್ನು ಓಪನ್ ಮಾಡೋಣ. ಸೊ ಬಾನೆಟ್ ಓಪನ್ ಮಾಡಿಬಿಟ್ಟು ನೋಡೋಣ ಇಂಜಿನ್ ಯಾವ ರೀತಿ ಇದೆ ಅಂತಂದು. ಸೊ ಇಲ್ಲಿ ನೋಡ್ಬೋದು ನೀವು ವಿಟೆಕ್ ಇಂಜಿನ್ನು, ಹೊಂಡಾ ವಿಟೆಕ್. ಸೊ ಇಲ್ಲಿ ಆ್ಯಸ್ ಯೂಸ್ಯುವಲ್ ಬ್ಯಾಟ್ರಿ ಅದ. ಈ ಇಂಜಿನ್ ಯಾವ ರೀತಿ ಪ್ಲೇಸ್ ಆಗದ ಅಂತ. ಸೊ ಹೈಟಲ್ಲಿ ಕೂಡ ಈ ಒಂದು ಗಾಡಿ ಸ್ವಲ್ಪ ಕಡಿಮೆನೇ ಇದೆ, ಲೆಂತ್ ಜಾಸ್ತಿ ಒಂದಿದೆ. ಸೊ ಗಾಡಿ ಒಳಗೆ ಈಗ ಹೊರಗಡೆ ಆಯಿತು, ಗಾಡಿ ಒಳಗೆ ಕುಂತು ಈ ಗಾಡಿ ಬಗ್ಗೆ ನೋಡೋದ ನಾವು ಒಳಗಡೆ ಯಾವ ರೀತಿ ಇದೆ ಅಂತಂದು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಸೀಟ್ ಅಡ್ಜಸ್ಟ್ಮೆಂಟ್, ಹೈಟ್ ಅಡ್ಜಸ್ಟ್ಮೆಂಟ್ಗೆ ಇದೊಂದು ನಾವು ರೊಟೇಟ್ ಮಾಡಬೇಕು. ಸೊ ನಾನಂತರೂ ಹೈಟಲ್ಲಿ ಬಂದ್ಬಿಟ್ಟು 5.5 ಇದ್ದೀನಿ. ಸೊ ನನಗೆ ಮಾತ್ರ ತುಂಬ ಕಂಫರ್ಟಬಲ್ ಆಗೈತಿ. ಜಾಸ್ತಿ ಹೈಟ್ ಇದ್ದವ್ರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಈ ಗಾಡಿ ಹೈಟ್ ಕಡಿಮೆ ಅದ. ಸೊ ಅದೇ ರೀತಿ ಕುಂದ್ರಕ್ಕೆ ಕಂಫರ್ಟಬಲ್ ಐತಿ, ಯಾಕಂದರೆ ಲೆಂತ್ ಜಾಸ್ತಿ ಅದಲ್ಲ ಗಾಡಿದು. ಸೊ ಆ ಕಾರಣಕ್ಕೆ
ಇಲ್ಲಿ ಆ ಕಾರಣಕ್ಕೆ ಇಲ್ಲಿ ಜಾಸ್ತಿ ಸ್ಪೇಸ್ ಇರೋ ಕಾರಣಕ್ಕೆ ಆರಾಮಾಗಿ ಲಾಂಗ್ ಡ್ರೈವ್ಗೆ ಆರಾಮಾಗಿ ಕುತ್ಕೋಬೋದು. ನೋಡಿರಿ ನನ್ನ ಕಾಲೆಲ್ಲ ಭಾಳ ಫ್ರೀಯಾಗಿ ಅನ್ನಿಸ್ತಾವೆ, ಇಕ್ಕಟ್ಟಂತ ಅನ್ನಿಸ್ತಾ ಇಲ್ಲ ನನಗೆ ಮಾತ್ರ. ಸೊ ಇನ್ನೂ ಲೆಂತ್ ಇದ್ರೆ ಬೇಕಾದ್ರೆ ನಾವು ಗಾಡಿಗಳನ್ನ ಸೀಟ್ನ ಹಿಂದೆ ಸರಿಸ್ಕೋಬೋದು. ಮೇನ್ ಈ ಗಾಡಿ ಹ್ಯಾಂಡಲ್ ನೋಡ್ಬೋದು, ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ಹೊಂಡಾದ್ದು ಲೋಗೋ ಐತಿ, ಮತ್ತು ಏರ್ ಬ್ಯಾಗ್ ಕೂಡ ಇದೆ, SRS ಏರ್ ಬ್ಯಾಗು. ಬಟ್ ಈ ಗಾಡಿಗೆ ವರ್ಕ್ ಆಗ್ತಿಲ್ಲ, ಇಲ್ಲಿ ಸಿಗ್ನಲ್ ತೋರಿಸ್ತಾ ಇದೆ. ಸೊ ಈ ಗಾಡಿ ರನ್ ಆಗಿರೋದು 1,41,512 ಓಡಿದೆ. ಸೊ ಇಲ್ಲಿವರೆಗೂ ಯಾವ ಪ್ರಾಬ್ಲಮ್ಮು ಬಂದಿಲ್ಲ ಆ ರೀತಿ. ಆ್ಯಂಡ್ ಮತ್ತು ಇಲ್ಲಿ ನೋಡ್ಬೋದು ಸ್ಪೀಡ್ ಇದೆ. ಸೊ ಅದೇ ರೀತಿ ಇಲ್ಲಿ ನೋಡಿದ್ರೆ ಹ್ಯಾಂಡ್ ಬ್ರೇಕ್ ಐತಿ, ಮತ್ತು ಗೇರ್ಸ್ ಬಂದುಬಿಟ್ಟು ನಾರ್ಮಲಾಗಿ 5 ಗೇರ್ 1 ರಿವರ್ಸ್. ಮತ್ತು ಇಲ್ಲೇ AC ಫ್ಯಾನ್ ಇದೆ. ಮತ್ತು ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ 10th ಆ್ಯನಿವರ್ಸರಿ ಬ್ಯಾಡ್ಜಿಂಗ್ ಐತಿ. ಸೊ ಇದನ್ನು ಈ ಥರ ಓಪನ್ ಮಾಡಿದರೆ ನೀವು ಬಾಟ್ಲ್ ಗಿಟ್ಲು ಏನಾದರೂ ಇಟ್ಕೋಬೇಕು ಅಂತಂದರೆ ಇಲ್ಲಿ ಫೋನ್ ಕೂಡ ಇಡ್ಬೋದು. ಸೊ ಅದೇ ರೀತಿ ಬಾಟ್ಲ್ ಗಿಟ್ಲು ಇಟ್ಕೋಬೇಕು ಈ ಥರ ಪ್ರೆಸ್ ಮಾಡಿದರೆ ಈ ಥರ ಬರುತ್ತೆ. ಸೊ ಇಲ್ಲಿ ಆ ಕಡೆ ಇಟ್ಕೋಬೋದು ಗ್ಲಾಸಸ್ಸು, ಬಾಟಲು. ಸೊ ಮತ್ತು ಇದನ್ನು ಸೊ ಇಲ್ಲಿ ಒಂದು ಸ್ಪೇಸ್ ಇದೆ. ಅದೇ ರೀತಿ ಇಲ್ಲಿ ನೀವು ಮೊಬೈಲ್ ಚಾರ್ಜಿಂಗ್ ಎಲ್ಲ ಮಾಡ್ಕೋಬೋದು. ಮತ್ತು ಇಲ್ಲೇ ಆಡಿಯೋ ಸೆಟಪ್ ಐತಿ. ಸೊ ಮತ್ತು ಇಲ್ಲಿ 2 ಡ್ಯಾಶ್ಬೋರ್ಡ್ ಐತಿ, ಕೆಳಗೆ ಮತ್ತು ಮೇಲ್ಗಡೆ ಇದೆ. ಮತ್ತು ಪಾರ್ಕಿಂಗ್ ಲೈಟು. ಸೊ ಇಲ್ಲೆಲ್ಲ ನೋಡ್ಬೋದು AC ಇದೆ, ರೇರ್ AC ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ AC ಇದೆ. ಸೊ ಈ ಕಡೆ ಬಂದರೆ ಸೊ ಇಲ್ಲಿ ನೋಡ್ಬೋದು ನೀವು ಹೆಡ್ಲೈಟ್ ಅಪ್ ಡೌನ್ ಮಾಡೋದಕ್ಕಿದು. ಸೊ ಇಲ್ಲಿ ಮಿರರ್ ವೇರಿಯೇಷನ್ ಮಾಡೋದು. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಮಿರರ್ ಅಂತ ಇದೆ, ಲೆಫ್ಟ್ ಮತ್ತು ರೈಟ್ ಇದು. ಸೊ ಇಲ್ಲಿ ನೀವು ಯಾವ ರೀತಿ ಇದನ್ನು ಲೆಫ್ಟ್ ಮಾಡಿದರೆ, ಈಗ ನೋಡಿರಿ ಲೆಫ್ಟ್ ಮಾಡ್ತೀನಿ ಯಾವ ರೀತಿ ಟರ್ನ್ ಆಗುತ್ತೆ ಅಂತಂದು ಅದ. ಸೊ ಆ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ನಮ್ಮ ಪವರ್ ಮಿರರ್ ಅದ. ಸೊ ಅದೇ ರೀತಿ 4 ಕೂಡ ಇಲ್ಲಿ ನೋಡ್ಬೋದು ಪವರ್ ವಿಂಡೋಸ್ ಅದಾವು, ಇಲ್ಲೇ ಆಪ್ರೇಟ್ ಮಾಡ್ಬೋದು. ಮತ್ತು ಅಲ್ಲಿಂದನೂ ಕೂಡ ಮಾಡ್ಬೋದು. ಮತ್ತು ಈ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಹಿಂದ್ಗಡೆ ಅಂತ ವಿಂಡೋ ಓಪನ್ ಆಗೋದಿಲ್ಲ. ಸೊ ಆ ಲಾಕು ಅನ್ಲಾಕು 2 ಇದಾವೆ ಇಲ್ಲಿ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ನಾನು ಹಿಂದ್ಗಡೆ ಇದ್ದೀನಿ. ಸೊ ಹಿಂದ್ಗಡೆನೂ ಕೂಡ ಆರಾಮಾಗಿ 3 ಜನ ಕುತ್ಕೋಬೋದು. ಇಲ್ಲಿ ನೋಡ್ಬೋದು ಹ್ಯಾಂಡ್ ರೆಸ್ಟಿಗೆ ಐತಿ. ಸೊ ಈ ಥರ ಓಪನ್ ಮಾಡ್ಕೊಂಡ್ರೆ ಬರುತ್ತೆ. ಇಲ್ಲಿ ಕೂಡ ನೀವು ಲಾಕು ಅನ್ಲಾಕು ಮಾಡ್ಕೋಬೋದು. ಸೊ ಅದೇ ರೀತಿ ಪವರ್ ವಿಂಡೋಸು ಇಲ್ಲಿ ಕೂಡ ಆಪ್ರೇಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋ ಹೊಂಡಾ ಸಿಟಿ ZX ಮಾಡಲ್ ಬಗ್ಗೆ. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.